ಅಂತ ಇರ್ತಕ್ಕಂಥದ್ದು ಅವರ ಕರ್ತವ್ಯ. ಅದು ಅವರು ಮಾಡಬೇಕಾಗಿತ್ತು. ಅದರಲ್ಲಿ ಅವರು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದು. ಎರಡನೇದು, ಅವರು ಜೈ ಹಿಂದ್ ಅಂತ ಹೇಳಿ ಹಿಡಿದು ಬಂದುಬಿಟ್ರು. ಪ್ರೋಟೋಕಾಲಿನ ಪ್ರಕಾರ ಇದು ನ್ಯಾಷನಲ್ ಆ್ಯಂಥಮ್ಮು ಆಗಲೇಬೇಕು. ಅದು ಅವ್ರಿಗೂ ಕೂಡ ಗೊತ್ತಿದೆ. ಮೊದಲು ನ್ಯಾಷನಲ್ ಆ್ಯಂಥಮ್ ಆಗುತ್ತೆ, ಕೊನೆಗೆ ಸ್ಪೀಚ್ ಆದಮೇಲೂ ನ್ಯಾಷನಲ್ ಆ್ಯಂಥಮ್ ಆಗುತ್ತೆ. ಆ ನ್ಯಾಷನಲ್ ಆ್ಯಂಥಮ್ಮು ಕೂಡ ನಿಲ್ಲದೆ ಅವರು ಕೆಳಗೆ ಇಳಿದು ಬಂದುಬಿಟ್ಟಿದ್ದಾರೆ. ನ್ಯಾಷನಲ್ ಆ್ಯಂಥಮ್ ಪ್ರಾರಂಭ ಮಾಡಿದರೂ ಕೂಡ ಅವರು ಅದು ನ್ಯಾಷನಲ್ ಆ್ಯಂಥಮ್ ಆಗುವಾಗಲೇ ಅವರು ಹೊರಗಡೆ ಹೊರಟುಬಿಟ್ಟಿದ್ದಾರೆ. ಇದು ಒಂದು ಕರ್ತವ್ಯದ ಲ್ಯಾಪ್ಸ್ ಅಂತ ಹೇಳಿ ನನಗೆ ಅನಿಸುತ್ತೆ. ಅದರಿಂದ ಅದನ್ನು ಕೂಡ ನಾವು ಪ್ರೊಟೆಸ್ಟ್ ಮಾಡಿದ್ದೇವೆ. ಹಾಗಾಗಿ ಇವತ್ತು ಒಂದು ರೀತಿಯಲ್ಲಿ ಬಿಕ್ಕಟ್ಟು ಇಲ್ಲದೇ ಇದ್ದರೂ ಕೂಡ ಈ ಒಂದು ಲೆಜಿಸ್ಲೇಚರ್ ಇದರ ಪ್ರಕಾರ ಸರಿಯಾಗಿ ಆಗಲಿಲ್ಲ ಅನ್ನುವಂಥದ್ದು. ಇದಕ್ಕೆ ನಾವು ಯಾವ ರೀತಿ ಮುಂದಿನ ದಿನಗಳಲ್ಲಿ ಕ್ರಮ ತಗೊಳ್ಬೇಕು ಅದನ್ನು ಖಂಡಿತವಾಗಿ ಸರ್ಕಾರ ತಗೊಳುತ್ತೆ. ಅಲ್ಲ ನೋಡಿ, ಏನದು ನಾವು ಚರ್ಚೆ ಮಾಡ್ತಾರೆ ಈ ಮುಖ್ಯಮಂತ್ರಿಗಳು, ಆಮೇಲೆ ಕಾನೂನು ಸಚಿವರು, ಪಾರ್ಲಿಮೆಂಟ್ ಸಚಿವರು, ನಾವೆಲ್ಲರೂ ಕೂತು ಮಾತಾಡಿ ಅನಂತರ ನಾನು ಇಲ್ಲಿ ಬಂದಿದ್ದೇನಲ್ಲ ಈ ಕಾರ್ಯಕ್ರಮಕ್ಕೆ. ಇಲ್ಲದೇ ಇದ್ದರೆ ನಾವು ಇಷ್ಟುವರೆಗೆ ಏನು ತೀರ್ಮಾನ ತೊಗೊಂಡಿದ್ದಾರೆ ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಅದು ಈಗ ನಾನು ಹೇಳಕ್ಕೆ ಬರೋದಿಲ್ಲ. ಏನು ತೀರ್ಮಾನ ತೊಗೊಂಡಿದ್ದಾರೆ ಮುಖ್ಯಮಂತ್ರಿಗಳು ಇಲ್ಲಿವರೆಗೆ ಅದು ಗೊತ್ತಿಲ್ಲ. ಹನ್ನೊಂದು ಪ್ಯಾರ ಇತ್ತು, ಅದನ್ನು ಡಿಲೀಟ್ ಮಾಡಲಿಕ್ಕೆ ಹೇಳಿದ್ರು, ಮಾಡಿಲ್ಲ ಅನ್ನುವಂಥ. ಇಲ್ಲ, ನಾವು ಸರ್ಕಾರ ಅವರಿಗೆ ಮುಜುಗುರ ತರುವಂಥದ್ದು ಯಾವುದೂ ಇಲ್ಲ. ಆದರೆ ಕೇಂದ್ರ ಸರ್ಕಾರ ಏನು ನಮ್ಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ನಾವು 2005ರಲ್ಲಿ ತಂದಿದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಇಡೀ ದೇಶದಲ್ಲಿ ಬಡವರಿಗೆ, ಉದ್ಯೋಗ ಇಲ್ಲದೆ ಇರೋರಿಗೆ, ಕೃಷಿ ಕಾರ್ಮಿಕರಿಗೆ ಅದು ಅನುಕೂಲ ಆಗಬೇಕು ಅಂತೇಳಿ ನಾವು ತಂದಿದ್ದು. ಅದನ್ನು ಬರೀ ಅವ್ರ ಹೆಸರು ಬದಲಾವಣೆ ಮಾಡಿದರೆ ನಾವು ಕೂಡ ಹೆಸರು ಬದಲಾವಣೆ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದು. ಆದರೆ ಮೂಲತಃ ಅವರು ಅದರ ಒಳಗಡೆ ಇರ್ತಕ್ಕಂಥ ನಿಯಮಗಳನ್ನು ಕೇಂದ್ರ ಸರ್ಕಾರ ಅವರ ಆ್ಯಕ್ಷನ್ ಪ್ಲ್ಯಾನ್ಗಳನ್ನು ಅಪ್ರೂವ್ ಮಾಡಬೇಕು, ತೀರ್ಮಾನ ಮಾಡಬೇಕು ಅನ್ನೋದಾದರೆ, ನಾವು ಪಂಚಾಯತ್ ರಾಜ್ಯದ ವ್ಯವಸ್ಥೆಯಲ್ಲಿ ಒಂದು ಹಳ್ಳಿಯ ಕೆಲಸ ಕಾರ್ಯಗಳನ್ನು, ಕಾಮಗಾರಿಗಳನ್ನು ಅವರೇ ತೀರ್ಮಾನ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪಂಚಾಯತಿ ವ್ಯವಸ್ಥೆ ಅಂತ ಅಂದಿರೋದು. ಅದನ್ನು ಬದಲು ಮಾಡಿ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಮಾಡಬೇಕು ಅನ್ನೋದಾದರೆ ನಿಮಗೆ ಪಂಚಾಯತ್ ರಾಜ್ಯದ ವ್ಯವಸ್ಥೆ ಈ ದೇಶದಲ್ಲಿ ಯಾಕಿರಬೇಕು? ಈ ಪ್ರಶ್ನೆಗಳು ಬರ್ತವೆ. ಆಮೇಲೆ ಬೇರೆ ಬೇರೆ, ನಾನು ಹೆಚ್ಚು ವಿವರಣೆ ಮಾಡೋಕ್ಕೆ ಹೋಗೋದಿಲ್ಲ, ಬೇರೆ ಬೇರೆ ನಿಯಮಗಳನ್ನೆಲ್ಲ ಬದಲಾವಣೆ ಮಾಡಿದ್ದಾರೆ. ಹಾಗಾಗಿ ಅದು ಆಗಬಾರ್ದು. ಅದನ್ನು ವಾಪಸ್ ತಗೊಳ್ಳಿ, ನೀವು ರಿಪೀಲ್ ಮಾಡಿ ನಿಮ್ಮ ಆ್ಯಕ್ಟನ್ನು ಅಂತ ಹೇಳಿ ನಾವು ಕೇಳ್ತಾ ಇದ್ದೋ. ಅದನ್ನೇ ನಾವು ಆ ಸ್ಪೀಚ್ನಲ್ಲಿ ನಮೂದಿಸಿದ್ದೆವು. ಅದನ್ನು ಬಿಟ್ಟು ಬೇರೆ ಏನು ಹೇಳಿರಲಿಲ್ಲ. ಯಾವುದುಗಳು ಅಂಥದ್ದು ಯಾವುದು ಅನ್ಪಾರ್ಲಿಮೆಂಟ್ರಿ ಯಾವುದನ್ನ ಇರುತ್ತಾ? ಅಲ್ಲಲ್ಲ, ಡೀಟೇಲ್ಸ್ ನನಗೆ ಗೊತ್ತಿಲ್ಲ, ನಾನು ಆ ಚರ್ಚೆಗೆ ಹೋಗಿರಲಿಲ್ಲ. ಆದರೆ ನಾವು ಅವರಿಗೆ ಅನ್ಪಾರ್ಲಿಮೆಂಟ್ರಿ ಆಗಲಿ ಅಥವಾ ಪಾರ್ಲಿಮೆಂಟ್ರಿ ಸಿಸ್ಟಮ್ನಲ್ಲಿ ಇಲ್ಲದೇ ಇರತಕ್ಕಂಥ ಅವಮಾನ ಆಗುವಂಥ ಶಬ್ದಗಳನ್ನಾಗಲಿ ಯಾವುದೂ ಉಪಯೋಗಿಸಿಲ್ಲ. ಅದು ಕೇಂದ್ರ ಸರ್ಕಾರದ ವಿರುದ್ಧ ಇದೆ ಅನ್ನೋ ಕಾರಣಕ್ಕಾಗಿ ರಾಜ್ಯಪಾಲರು ಕೇಂದ್ರ ಸರ್ಕಾರ ಅವ್ರಿಗೆ ಅಪಾಯಿಂಟ್ ಮಾಡುತ್ತೆ, ಇವರು ರಾಷ್ಟ್ರಪತಿಗಳು ಅಪಾಯಿಂಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅದು ಅವರಿಗೆ ಮುಜುಗುರ ಆಗ್ತದೆ ಕೇಂದ್ರ ಸರ್ಕಾರಕ್ಕೆ ಅನ್ನೋ ಕಾರಣಕ್ಕಾಗಿ ಅವರು ಓದಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಆದರೆ ಅಲ್ಲಲ್ಲ, ಕೈಗೊಂಬೆಯನ್ನು ಹೇಳೋದಕ್ಕಿಂತ ಅವರಿಗೆ ಏನು ಸೂಚನೆಗಳು ಬಂದಿದೆ ನಮ್ಗೆ ಗೊತ್ತಿಲ್ಲ. ಒಂದು ವೇಳೆ ಸೂಚನೆಗಳೇನಾದರೂ ಕೇಂದ್ರ ಸರ್ಕಾರದಿಂದ ಬಂದಿದ್ದರೆ ಅದು ನಮಗಂತೂ ಬಹಿರಂಗವಾಗಿ ಏನೂ ಗೊತ್ತಿಲ್ಲ ಅದು. ಆದರೆ ಅವರು ನಮ್ಮ ದೃಷ್ಟಿಯಲ್ಲಿ, ಸರ್ಕಾರದ ದೃಷ್ಟಿಯಲ್ಲಿ ಅವರು ಆ ಭಾಷಣವನ್ನು ಓದಬೇಕಾಗಿತ್ತು. ಕಾನ್ಸ್ಟಿಟ್ಯೂಷನಲ್ಲಿ ಗವರ್ನರ್ ಶಾಲ್ ಅಂತಲೇ ಹೇಳಿದ್ದಾರೆ. ಅವರು ಮ್ಯಾಂಡೇಟ್ರಿ, ಅದು ಓದಬೇಕಾಗಿತ್ತು. ಆದರೆ ಅದನ್ನು ಕೂಡ ಅವರು ಪಾಲನೆ ಮಾಡಿಲ್ಲ ಅಂತಕ್ಕಂಥದ್ದು. ಅವರು ರಾಜ್ಯದಲ್ಲಿ ಕಾನ್ಸ್ಟಿಟ್ಯೂಷನಲ್ ಹೆಡ್, ಅವರು ಸಂವಿಧಾನದ ಮುಖ್ಯಸ್ಥ. ನಮ್ಮ ಪ್ರತಿ ರಾಜ್ಯದಲ್ಲೂ ರಾಜ್ಯಪಾಲರ ಹುದ್ದೆ ಹಾಗೆ ಇರ್ತಕ್ಕಂಥದ್ದು. ಆದರೆ ಅದನ್ನು ಕೂಡ ಕಾನ್ಸ್ಟಿಟ್ಯೂಷನಲ್ ಹೆಡ್ ಅಂದರೆ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ನೋಡಬೇಕಲ್ಲ ಅವರು.
ಅವರೇ ಪಾಲನೆ ಮಾಡಲಿಲ್ಲ ಅಂದರೆ ಇನ್ಯಾರು ಪಾಲನೆ ಮಾಡ್ತಾರೆ? ಹಂಸರಾಜ್ ಭಾರದ್ವಾಜ್ ಅವರು ಇದ್ದಾಗ ಕೂಡ ಅದೇ ರೀತಿಯ ಬಿಕ್ಕಟ್ಟು ಅಲ್ಲ, ಅದು ಹಿಂದಿನ ಕತೆ ಆಯಿತು. ಈಗ ಹೇಳಿ, ಅದೇ ರೀತಿ ಆಗಿತ್ತು ಆಗಾಗಿತ್ತು ಅಂತೇಳಿ ಈಗ ಆಗಬೇಕಾ? ಹಾಗಾಗಿತ್ತು ಅಂದರೆ ಅವ್ರು ತಪ್ಪು ಮಾಡಿದರು. ಅವ್ರು ತಪ್ಪು ಮಾಡಿದರೆ ಇವರು ಯಾಕೆ ತಪ್ಪು ಮಾಡಬೇಕು? ಮೇಲಿಂದ ಈ ರೀತಿ ತಪ್ಪಾಗ ಅಲ್ಲ, ಆಗಬಾರ್ದು ಅಂತ ತಾನೇ ನಾವು ಹೇಳೋದು. ಸರ್ ಪಂಜಾಬ್ನಲ್ಲೂ ಇದೇ ಥರದ ಬೇರೆ ಅವೆಲ್ಲ ಕಂಪ್ಯಾರಿಸನ್ ಬೇಕಾಗಿಲ್ಲ. ನಮ್ಮ ರಾಜ್ಯದಲ್ಲಿ ಇವತ್ತು ನಡೆದಿರ್ತಕ್ಕಂಥದ್ದು ಅದು ಸರಿ ಇಲ್ಲ. ಬೇರೆ ರಾಜ್ಯದಲ್ಲಿ ಏನಾಗಿದೆ, ಬೇರೆ ಹಿಂದೆ ಏನಾಗಿದೆ, ಅದೆಲ್ಲ ಈಗ ಹೇಳೋಕೆ ಆಗೋದಿಲ್ಲ. ಅದು ಸಮರ್ಥನೆ ಮಾಡ್ಕೊಳಕ್ಕಾಗತ್ತೆ ನಾವಾಗಲಿ ಅಥವಾ ಬೇರೆ ವಿರೋಧ ಪಕ್ಷದವರಾಗಲಿ. ಯಾರೂ ಕೂಡ ಸಮರ್ಥನೆ ಮಾಡ್ಕೊಳ್ಬಾರ್ದು. ಆದರೆ ತಪ್ಪು ನಡೆದು ಹೋಗಿದೆ. ಅದನ್ನು ಯಾವ ರೀತಿ ನಾವು ಸರ್ಕಾರದಲ್ಲಿ ಚರ್ಚೆ ಮಾಡಿ ಅದು ತೀರ್ಮಾನ ಮಾಡ್ತೀವಿ.